ನಮಸ್ತೆ ಎಲ್ಲರಿಗೂ ದಿನಮಣಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅತಿ ಸರಳ ವಿಧಾನದಲ್ಲಿ ಬದನೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಒಂದೆರಡು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ, ಒಂದು 1/4 kg ಬದನೆಕಾಯಿ, ಒಂದೆರಡು ಮೂರು ಬಹಳ ಹಣ್ಣಾದ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿಣ, ಖಾರದ ಪುಡಿ, ಉಪ್ಪು, ಹಾಗೆ ಕೊನೆಯದಾಗಿ ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಮಿಶ್ರಣ ಮಾಡಿ ಮಂದ ಉರಿಯಲ್ಲಿ ನಾವು ಇದನ್ನು ಮುಚ್ಚಿ ಒಂದು 8 ರಿಂದ 10 ನಿಮಿಷ ಹಾಗೆ ಬಿಡುವ. ಎಣ್ಣೆ ಮತ್ತು ಟೊಮೆಟೊ ರಸದಲ್ಲೇ ಬದನೆಕಾಯಿ ಬೇಯೋದ್ರಿಂದ ಇದು ಬಹಳ ಅದ್ಭುತ ರುಚಿಯನ್ನು ಕೊಡುತ್ತದೆ. ಈಗ ನೋಡಿ, ಒಂದು 10 ನಿಮಿಷ ಆಗಿದೆ. ಈಗ ಸಣ್ಣ ಉರಿಯಲ್ಲೇ ನಾವು ಬಿಟ್ಟಿದ್ದರಿಂದ ಟೊಮೆಟೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಂತೆ ಕಾಣ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇನ್ನೊಂದು 2-3 ನಿಮಿಷ ಹಾಗೆ ಇದನ್ನು ಮುಚ್ಚಿಡುವ. ಹೀಗೆ ನೋಡಿ, ಅದ್ಭುತವಾದ ಪಲ್ಯ ರೆಡಿಯಾಗಿದೆ.